ವಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ಮಗ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಆರ್ ಸಿ ಬಿ ನೆನೆ ಅದ್ದೂರಿಯಾಗೆ ಸೋಲ್ತಾ ಇದ್ದಂಗೆನೆ, ಬಟ್ ಆದ್ರೆ ಸೋತು ಗೆದ್ದಿದೆ ಆರ್ ಸಿ ಬಿ ಅಂತ ಹೇಳ್ಬೇಕು. ಸೋತನು ಸಹ ನಾವು ಕ್ವಾಲಿಫೈ ಆಗುವಂತ ಹಂತದಲ್ಲಿ ಸಿಕ್ಕಾಪಟ್ಟ ಸಕ್ಸಸ್ ನ ಕಂಡಿದ್ವಿ. ಟಾಪ್ ಆಫ್ ದ ಟೇಬಲ್ ಅಲ್ಟಿಮೇಟ್ಲಿ ಫಿನಿಶ್ ಮಾಡಬೇಕು, ಅದೇ ಒಂದು ಯೋಗ್ಯತೆ, ಮ್ಯಾಕ್ಸಿಮಮ್ ಯೋಗ್ಯತೆ ಒಂದು ಟೀಮ್ಗೆ ಸಿಗುವಂಥದ್ದು. ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡೋದು ಗ್ರೂಪ್ ಸೈಜ್ ಆದ ನಂತರ. ಸೊ ಆ ಯೋಗ್ಯತೆ ನಾವು ಮ್ಯಾಚ್ ನ ಸೋತನು ಕೂಡ ನಮಗೆ ಸಿಕ್ಕಿದೆ, ಅದನ್ನ ನಾವು ದಕ್ಕಿಸ್ಕೊಂಡಿದೀವಿ. ಸೋತು ಲಾಸ್ಟ್ ಮ್ಯಾಚ್ ನ ಗೆಲ್ತಾ ಇದ್ದಂಗೆ ನಮ್ಮ ಆರ್ ಸಿ ಬಿ ಸೊ ಈ ತರ ಕಾಣಿಸ್ಕೊಂತ ಇದೆ. ಕ್ವಾಲಿಫೈರ್ಸ್ ನಾವು ಆಡ್ತಾ ಇದೀವಿ, ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿದೆ. ಜಿ ಟಿ ಅಗೇನ್ಸ್ಟ್ ಗೊತ್ತಿದೆ ನೆನ್ನೆ ಇದು ಆರ್ ಸಿ ಬಿ ವರ್ಸಸ್ ಜಿ ಟಿ ಕ್ವಾಲಿಫೈರ್ 1. ಎಲಿಮಿನೇಟರ್ ಯಾರು ಆಡ್ತಾರೆ ಅಂತ ಇನ್ನ ಡಿಸೈಡ್ ಆಗಿಲ್ಲ. ಸನ್ರೈಸ್ ಹೈದರಾಬಾದ್ ಒಂದ್ ಎಂಡ್ ಅಲ್ಲಿ 3ನೇ ಪೊಸಿಷನ್ ಸ್ಟ್ರಾಂಗ್ ಆಗಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನ ಒಂದು ಪೊಸಿಷನ್ಗೆ ಸಿಕ್ಕಾಪಟ್ಟೆ ಕಿತ್ತಾಟ, ಅಗ್ಗಜಗ್ಗಾಟ ಅಂತೂ ನಡೀತಾನೆ ಇದೆ. ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ. ಆ ಒಂದು ಪೊಸಿಷನ್ಗೆ 4ನೇ ಪೊಸಿಷನ್ಗೆ ಯಾರು ಹೋಗ್ತಾರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಸಿಕ್ಕಾಪಟ್ಟೆ ಒಂಥರ ಕ್ವಶನ್ ಉಳ್ಕೊಂಡಿದೆ. ಇನ್ನ ಲಾಸ್ಟ್ ಮ್ಯಾಚ್ ವರ್ಗೂ ಇದು ಹೋಗುತ್ತಾ ಅಥವಾ ಲಾಸ್ಟ್ ಸೆಕೆಂಡ್ ಮ್ಯಾಚ್ ವರ್ಗೂ ಹೋಗುತ್ತಾ ಇದು? ಇನ್ಫ್ಯಾಕ್ಟ್ ಏನಾದ್ರು ಆರ್ ಮ್ಯಾಚ್ ಮುಂಚೆನೆ ಇದಿತ್ತು ಅಂತಂದ್ರೆ ಐಡಿಯಾ ಸಿಕ್ಬಿಡೋದು, ಗೊತ್ತಾಗ್ಬಿಟ್ಟಿರೋದು ಏನಾಗುತ್ತೆ ಕತೆ ಅಂತ. ಲಾಸ್ಟ್ ದಿನದವರೆಗೂ ವೆಯ್ಟ್ ಮಾಡುವಂತ ಅವಶ್ಯಕತೆ ಇರ್ತಿಲ್ಲ. ಬಟ್ ಆರ್ ಮ್ಯಾಚು ಲಾಸ್ಟ್ ಡೇ ಇರೋದ್ರಿಂದ ಲಾಸ್ಟ್ ಡೇ ವರ್ಗೂ ಕೂಡ ಪಾಯಿಂಟ್ಸ್ ಟೇಬಲ್ ಸೆಟಲ್ ಆಗೋದಿಲ್ಲ, ಅಂದ್ರೆ ಪ್ಲೇ ಆಫ್ಸ್ ಸೆಟಲ್ ಆಗೋದಿಲ್ಲ. ಲಾಸ್ಟ್ ಟೈಮ್ ಸೆಟಲ್ ಆಗೋಗ್ಬಿಟ್ಟಿತ್ತು, ಒಂದು 4 ದಿನದ ಹಿಂದೆ ಸೆಟಲ್ ಆಗೋಗ್ಬಿಟ್ಟಿತ್ತು ಪಾಯಿಂಟ್ಸ್ ಟೇಬಲ್. ಅಷ್ಟೊಂದು ಕ್ಯೂರಿಯಾಸಿಟಿ ಅನ್ನೋದಿರಲಿಲ್ಲ. ಡೆಡ್ ರಬ್ಬರ್ ಮ್ಯಾಚ್ಗಳು ಸಿಕ್ಕಾಪಟ್ಟೆ ಇದ್ದು ಲಾಸ್ಟ್ ಸೀಸನ್. ಬಟ್ ಈ ಸೀಸನ್ ಡೆಡ್ ರಬ್ಬರ್ ಮ್ಯಾಚ್ ಅಲ್ಲ, ಏನೂ ಇಲ್ಲ, ಸಿಕ್ಕಾಪಟ್ಟೆ ಸೈಕ ಕಾಣಿಸ್ಕೊಂತಿದೆ ಪಾಯಿಂಟ್ಸ್ ಟೇಬಲ್. ಇನ್ನ ಇರುವಂತವ್ರು ಕಂಟೆನ್ಷನ್ ಇರುವಂತವ್ರು ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಕಿಂಗ್ಸ್, KKR 3 ಟೀಮ್ಗಳು ಸೀನಲ್ಲಿ ಇದಾವೆ. ಡೆಲ್ಲಿ ಕ್ಯಾಪಿಟಲ್ಸ್ ಸೀಲ್ ಇದಾರೆ ಅಂತ ಹೇಳ್ಬಹುದು. ಬಟ್ ನನಗೇನೋ ಅನಿಸ್ತಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಏನಾರು ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ ಅಂತ ಅನಿಸ್ತದೆ. ಬಟ್ ಅನ್ಬಿಲೀವಬಲ್ ಆಗಿ ಗೆಲ್ಬೇಕಾಗತ್ತೆ ಅಷ್ಟೇ. ಏನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ಕೇಸ್ ಏನಾದ್ರು ಕ್ವಾಲಿಫೈ ಆಗಬೇಕು ಅಂತಂದ್ರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಅನ್ಬಿಲೀವಬಲ್ ವಿಕ್ಟರಿ ಅಂತಂದ್ರೆ ಅವ್ರು 150 ರನ್ ಮಾರ್ಜಿನ್, ಆ ತರ ಮಾರ್ಜಿನ್, ಹೆವಿ ಮಾರ್ಜಿನ್ ಅಲ್ಲಿ ಗೆಲ್ಬೇಕು. ಅವ್ರು ಇರೋದೇ ನೆಗೆಟಿವ್ ರನ್ ರೇಟು -0.871 ಇದೆ. ಹೌದು, ಲಾಸ್ಟ್ 2 ಮ್ಯಾಚ್ ಗೆದ್ದಿರ್ಬೋದು, ಕಾನ್ಫಿಡೆಂಟ್ ಆಗಿ ಕಾಣಿಸ್ತಿರ್ಬೋದು. ಸೊ ಇದು ಕೂಡ ತಲೆ ಇಟ್ಕೊಂಡಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ ಮಗ, ಪಂಜಾಬ್ ಕಿಂಗ್ಸ್ ಇವತ್ತು ಮ್ಯಾಚ್ ನಡೀತೆ. ಪಂಜಾಬ್ ಕಿಂಗ್ಸ್ ವರ್ಸಸ್ LSG. ಇಲ್ಲಿ LSG ಅವರು ಕೂಡ ಏನು ಇಷ್ಟ ಇರೋದಿಲ್ಲ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡೋದಕ್ಕೆ. ಇವತ್ತು ಸೋಲ್ತು ಅಂದ್ರೆ ಬಾಟಮ್ ಆಫ್ ದ ಟೇಬಲ್ ಅವರು 10ನೇ ಪೊಸಿಷನ್. ಇವತ್ತು ಗೆದ್ಬಿಟ್ಟು ಅಟ್ಲೀಸ್ಟ್ 9ನೇ ಸ್ಥಾನಕ್ಕೆ ಬರೋಣ, ಸ್ವಲ್ಪ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಣ ಟೂರ್ನಮೆಂಟ್ ಅಲ್ಲಿ. ಲಾಸ್ಟ್ ಪೊಸಿಷನ್ ಗಿಂತ ಲಾಸ್ಟ್ ಸೆಕೆಂಡ್ ಪೊಸಿಷನ್ ಬೆಸ್ಟ್ ಅಂತ ಅನ್ಕೊಂಡಿರ್ತಾರೆ. ಸೊ ಅದನ್ನ ಅವರು ಕೂಡ ಗೆಲ್ಲೋದಕ್ಕೆ ನೋಡ್ತಾ ಇದ್ರೆ. ಇವರು ಕೂಡ ಮಸ್ತಾಗಿ ಕಾಣಿಸ್ಬೋದು. LSG ಅವರು ಲಾಸ್ಟ್ 2-3 ಮ್ಯಾಚ್ ಅಂತೂ ಸೈಕ ಕಾಣಿಸ್ಕೊಂಡ್ರೆ, ಸೋತಿರ್ಬೋದು ಅಷ್ಟೇ. ಬಟ್ ಏನೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ, ಅಂದ್ರೆ ಪರ್ಫಾರ್ಮೆನ್ಸ್ ವೈಸ್ ಎಲ್ಲೂ ಕೂಡ ಕಮ್ಮಿ ಆಯ್ತು ಅಂತ ಅನಿಸಿಲ್ಲ. ಕರೆಕ್ಟ್ ಆಗಿ ಆಗ್ಬಿಟ್ಟೆ ಸೋತಾರೆ LSG ಅವರು. ಸೊ ಒಳ್ಳೆ ಟೀಮ್ ತರನೇ ಕಾಣಿಸ್ತಾರೆ ಇವಾಗ ಸ್ವಲ್ಪ ಸೆಕೆಂಡ್ ಫೇಸ್ ಅಲ್ಲಿ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಟ್ರಾಜಿಡಿ ಅನುಭವಿಸ್ಬಿಟ್ಟಿದ್ದಾರೆ. ಸೊ ಈಗ ಏನಾಗಬೇಕು ಅಂತಂದ್ರೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ ತಲೆಯಲ್ಲಿರುತ್ತೆ ಇವತ್ತಿನ ಮ್ಯಾಚ್ ನ LSG ಅಗೇನ್ಸ್ಟ್ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿನ ತಗೊಳ್ಳೇಬೇಕು ಅಂತ. ಯಾಕೆ ನೋಡಿ, KKR ಗೆ ನಾಳೆ ಮ್ಯಾಚ್ ಇದೆ. KKR ಗೆ ನಾಳೆ 2ನೇ ಮ್ಯಾಚ್ ಇದೆ. ಫಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಮುಂಬೈ ಇಂಡಿಯನ್ಸ್. ಈ ಮ್ಯಾಚ್ ಅಲ್ಲಿ ಡಿಸೈಡ್ ಆಗೋಗ್ಬಿಡುತ್ತೆ. ಏನ್ ಕೇಸ್ ರಾಜಸ್ಥಾನ್ ರಾಯಲ್ಸ್ ಗೆಲ್ತು ಅಂದ್ರೆ ಪಂಜಾಬ್ ಆಗಲ್ಲ ಕ್ವಾಲಿಫೈ, ಈ ಕಡೆ KKR ಆಗಲ್ಲ ಕ್ವಾಲಿಫೈ. ಸೊ ಸೆಕೆಂಡ್ ಮ್ಯಾಚ್ ಏನಿದೆ KKR ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ಗೂ ಒಂದು ರೇಂಜ್ ಕ್ರೂಷಿಯಲ್ ಆಗುತ್ತೆ ಅಂತ ಅನ್ಕೊಳ್ಳಿ, KKRಗೂ ಒಂದು ರೇಂಜ್ ಕ್ರೂಷಿಯಲ್ ಆಗುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನೆಟ್ ರನ್ ರೇಟ್ ವಿಚಾರಕ್ಕೆ ಬಂತು ಅಂತಂದಾಗ ಯಾರ ಮೇಲೆ ಕಾಂಪೀಟ್ ಮಾಡ್ಬೋದು ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್ ಮೇಲೆ ಕಾಂಪೀಟ್ ಮಾಡ್ಬೋದು. ಇನ್ ಕೇಸ್ ರಾಜಸ್ಥಾನ್ ರಾಯಲ್ಸ್ ಸೋಲ್ತು ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಯಾವ ತರ ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇವ್ರು ಗೆಲ್ಬೇಕಾಗುತ್ತೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 150 ರನ್ ಮಾರ್ಜಿನ್ ಮಿನಿಮಮ್ ಇಟ್ಕೊಳ್ಳಿ. ಆ ಮಾರ್ಜಿನ್ ಅಲ್ಲಿ ಗೆಲ್ಬೇಕಷ್ಟೇ. ಸೊ ಅಷ್ಟೊಂದು ಮಾರ್ಜಿನ್ ನೋಡಿ, ರಾಜಸ್ಥಾನ್ ರಾಯಲ್ಸ್ ಅವ್ರು ನೆಟ್ ಬೀಟ್ ಮಾಡಬೇಕು ಅಂತಂದ್ರೆ, ಇಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು ಮುಂಬೈ ಇಂಡಿಯನ್ಸ್ ವರ್ಸ್ಟಾಗಿ ಸೋಲ್ಬೇಕು. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿನ ತಗೊಬೇಕಾಗುತ್ತೆ. ಸೊ ನೋಡಿ, ಒಂದೊಂದು ಡಿಪೆಂಡೆಂಟ್ ಆಗುತ್ತೆ. ಏನು ರಾಜಸ್ಥಾನ್ ರಾಯಲ್ಸ್ ಈಸಿಯಾಗಿ ಬಿಟ್ಕೊಂಡು ಕೊಟ್ಬಿಟ್ರು, ಒಂಥರ ಗೆದ್ಬಿಟ್ರು, ಮುಂಬೈ ಇಂಡಿಯನ್ಸ್ ಈಸಿಯಾಗಿ ಬಿಟ್ಕೊಂಡು ಕೊಟ್ಬಿಟ್ರು ಅಂತ ಹೇಳೋದಕ್ಕಾಗೋದಿಲ್ಲ. ನೋಡಲ್ಲ ಹೆಂಗೆ ಇದಾಯ್ತು ಅಂತ. ಟಾಪ್ ಆಫ್ ದ ಟೇಬಲ್ ಅಲ್ಲಿ GT ಅವರು ಹ್ಯೂಜ್ ಮಾರ್ಜಿನ್ ಅಲ್ಲಿ ಗೆದ್ರು, ಇವರು ಕೂಡ SRH ಕೂಡ ಒಂದು ಹ್ಯೂಜ್ ಮಾರ್ಜಿನ್ ಗೆದ್ರು. ಸೊ ಈ ತರ ಹ್ಯೂಜ್ ಮಾರ್ಜಿನ್ ವಿಕ್ಟರಿಗಳು ಏನಾದ್ರು ಬಂತು ಅಂತಂದ್ರೆ, ಮುಂಬೈ ಇಂಡಿಯನ್ಸ್ ಹ್ಯೂಜ್ ಮಾರ್ಜಿನ್ ವಿಕ್ಟರಿ ತಗೊಂಡು 100 ರನ್ ಮಾರ್ಜಿನ್ ವಿಕ್ಟರಿನ ತಗೊಂಡ್ಬಿಟ್ರು ರಾಜಸ್ಥಾನ್ ರಾಯಲ್ಸ್ ಮೇಲೆ ಅಂತಂದ್ರೆ, ಅವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಸೀನಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಡ್ಬೋದು ಇನ್ ಕೇಸ್ ಏನಾದ್ರು ಇವ್ರು ಗೆಲ್ತು, ಪಂಜಾಬ್ ಕಿಂಗ್ಸ್ ಗೆಲ್ತು ಅಂತಂದ್ರೆ. ಯಾಕಂದ್ರೆ ಅವ್ರು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ನ ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಪಂಜಾಬ್ ಕಿಂಗ್ಸ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ನ ಆಲ್ಮೋಸ್ಟ್ 15 ಪಾಯಿಂಟ್ಸ್ ನ ರೀಚ್ ಮಾಡ್ಬೋದು. KKR 15 ಪಾಯಿಂಟ್ಸ್ ನ ರೀಚ್ ಮಾಡ್ಬೋದು. ಅವಾಗ KKR ಗೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗುತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಅವಾಗ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಟ್ಟಿರ್ತಾರೆ. ಅವ್ರು ನಥಿಂಗ್ ಟು ಲೂಸ್ ಆಗಿರುತ್ತೆ ಆ ಮ್ಯಾಚ್. ಅವಾಗ ಇನ್ ಕೇಸ್ ಇವತ್ತು ಪಂಜಾಬ್ ಗೆಲ್ತು ಅಂದ್ರೆ ಡೈರೆಕ್ಟ್ಲಿ ಒಂಥರ ಲಾಸ್ಟ್ ಮ್ಯಾಚ್ ಏನಿರುತ್ತೆ, ಸೊ ಆ ಮ್ಯಾಚ್ KKR ಮೇಲೆ ಪ್ರೆಷರ್ ಇರುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಪ್ರೆಷರ್ ಇರಲ್ಲ, ಬದನೆಕಾಯಿ ಇರಲ್ಲ. ಇವತ್ತಿನ ಮ್ಯಾಚ್ ಯಾರು ಸೋಲ್ತು ಅಂದ್ರೆ ಮಾತ್ರ, ಇಲ್ಲೇನಾದ್ರು ಪಂಜಾಬ್ ಕಿಂಗ್ಸ್ ಅವ್ರು ಸೋತಾಗ್ಬಿಟ್ಟು ಏನಾದ್ರು LSG ಅವ್ರು ಗೆದ್ರು ಅಂದ್ರೆ ಮಾತ್ರ ಲಾಸ್ಟ್ ಮ್ಯಾಚ್ ಅಲ್ಲಿ ಇಬ್ರಿಗೂ ಕೂಡ ಇರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಎಲ್ಲ ಡಿಪೆಂಡೆನ್ಸಿ ಬಂದು ಕೂತ್ಕೊಂಡಿದೆ ಗುರು, ಹೇಳದ್ನಲ್ಲ, ಹ್ಯೂಜ್ ಮಾರ್ಜಿನ್ ಸೋಲ್ ಆಗಬೇಕು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಅಂತ. ಆ ಥರನೂ ಕೂಡ ಅನ್ಕೊಬೇಕು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಏನು ಅನ್ಬಿಲೀವಬಲ್ ಆಗಿ ಗೆದ್ಬಿಡ್ಬೋದು, ಹೇಳೋದಕ್ಕಾಗತ್ತೆ. ಚಾನ್ಸ್ ಇದ್ರೂ ಇರ್ಬೋದು, ದೇರ್ ಇಸ್ 1% ಚಾನ್ಸ್ ಅಂತ ಹೇಳ್ತಲ್ಲ, ಆ ಥರ ಆದ್ರೂ ಆಗ್ಬಿಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅನ್ಕೊಂಡು. ಒಂಥರ ಅದೇ RCB ಆಯ್ತಲ್ಲ 2024 ಅಲ್ಲಿ
ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ ನಮ್ಮ ಪರವಾಗಿನೇ ಕ್ವಾಲಿಫೈ ಆಗೋದಕ್ಕೆ. ಸೊ ಆ ಥರ ಆದ್ರೂ ಆಗ್ಬೋದು, ಹೂ ನೋಸ್ ಗುರು. ಬಟ್ ಅನ್ಬಿಲೀವಬಲ್ ಆಗಬೇಕಷ್ಟೇ. ಈ ಥರ ಆಗಬೇಕು ಅಂದರೆ ಒಂಥರ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ, ಆ ಥರ ಆಗಬೇಕು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಇವತ್ತು ಪಂಜಾಬ್ ಕಿಂಗ್ಸ್ ಅವರು ಶತಾಯ ಗೆಲ್ಲಬೇಕು LSG ಅಂತ ನೋಡ್ತಾನೆ ಇರ್ತಾರೆ. ಗೆದ್ರು ಅಂತಂದ್ರೆ ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ಬೆಟರ್ ಆಗಿ ಗೆಲ್ಬೇಕಾಗುತ್ತೆ. ಯಾಕಂದ್ರೆ KKR ಕೂಡ ಗೊತ್ತಾಗುತ್ತೆ ಇಷ್ಟು ಮಾರ್ಜಿನ್ ಹೊಡಿಬೇಕು ನಾವು ಅಂತ. ಸೊ ಆದ್ರಿಂದ ರೀಚ್ ಮಾಡಕ್ ಆಗದೆ ಇರುವಂತ ಮಾರ್ಜಿನ್ ಅಲ್ಲಿ ಹೊಡಿತು ಅಂತಂದ್ರೆ ಪಂಜಾಬ್ ಕಿಂಗ್ಸ್ ಅವರು ಒಂದು 100 ರನ್ ಮಾರ್ಜಿನ್ ಹೊಡಿತು ಅಂತಂದ್ರೆ 100 ಅಥವಾ ಒಂದು 70-80 ರನ್ ಮಾರ್ಜಿನ್ ಅಲ್ಲಿ ಹೊಡಿತು ಅಂತಂದ್ರೆ ಸಿಕ್ಕಾಪಟ್ಟೆ ಬೆಟರ್ ಆಗಿ ಕಾಣಿಸ್ಕೊಂತಾರೆ. ಸೊ ಇವತ್ತು ಅದನ್ನೇ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಫಸ್ಟ್ ಗೆಲ್ಲಕ್ ನೋಡ್ತಾರೆ, ಫಸ್ಟ್ ಗೆದ್ದೇ ಇಲ್ಲ ಅಂದ್ರೆ ಇನ್ನೆಲ್ಲಿಂದ ಫಸ್ಟ್ ಗೆಲ್ಲೋದಿಕ್ ನೋಡ್ತಾರೆ. ಗೆಲ್ಲೋದೇನೋ ಈಸಿ ಆಗಿದೆ ಅಂತಂದ್ರೆ ಖಂಡಿತ ನೆಟ್ ಪುಷ್ ಮಾಡೋದಕ್ಕಂತೂ ಒಬ್ಬಿಯಸ್ಲಿ ನೋಡ್ತಾರೆ. ಸೊ ಇನ್ನಿರೋದಷ್ಟೇ ಸೀನ್ ಇರುವಂಥದ್ದು. ಬಟ್ ಮುಂಬೈ ಇಂಡಿಯನ್ಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್. ಅವತ್ತಿಂದ ನಾನು ಹೇಳ್ತಾನೆ ಇದ್ದೀನಿ. ಸೊ ಈ ಮ್ಯಾಚ್ ಮೇಲೆ ಎಲ್ಲಾನು ಕೂಡ ನಿಂತಿದೆ. ಸೊ ಗೆಲ್ಲೋದು ಸೋಲೋದು ಎಲ್ಲ ಕಂಪ್ಲೀಟ್ಲಿ ಅವರ ಮೇಲೆ, ರಾಜಸ್ಥಾನ್ ರಾಯಲ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅವರು ಲಾಸ್ಟ್ ಮ್ಯಾಚ್ ಸೋತೋಗ್ಬಿಡ್ತು ಅಂತಂದ್ರೆ ಏನೇನ್ ಬೇಕೋ ಅಲ್ಲ ಕಲ್ಗಾಚಾಗೋಗ್ಬಿಡ್ತು. ಹಂಗೇನೆ ಅಲ್ಲಿ KKR ಸೀನಿಗೆ ಬಂದ್ರು ಅಂತಂದ್ರೆ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಭಯಂಕರ ಇರುತ್ತೆ ಲಾಸ್ಟ್ ಮ್ಯಾಚ್. ನೆಟ್ ಒಂಥರ ಆ ಥರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮ್ಯಾಚ್ ಅವ್ರಿಗೆ ಹೋಗ್ಬೇಕು, KKR ಸೀನಲ್ಲಿ ಬರಬೇಕು, KKR ಕ್ವಾಲಿಫೈ ಆಗೋಗ್ಬಿಡ್ತು ಅಂತಂದ್ರೆ ಇನ್ನೂ ಸೈಕ್ ಆಗಿರುತ್ತೆ. ಪಂಜಾಬ್ ಕಿಂಗ್ಸ್ ಅವರು ನೆಟ್ ನಾವು ಹೊಡೆದು ಇವತ್ತು ಪಂಜಾಬ್ ಕಿಂಗ್ಸ್ ಗೆದ್ದು ರಾಜಸ್ಥಾನ್ ರಾಯಲ್ಸ್ ಸೋತು KKR ಅನ್ನು ಪಂಜಾಬ್ ಕಿಂಗ್ಸ್ ಅವರು ನೆಟ್ ಕ್ಲಾಕ್ ಮಾಡ್ಬಿಡ್ತು ಅಂತಂದ್ರೆ ಅದಕ್ಕಿಂತ ಒಂದು ಎಕ್ಸ್ಟ್ರಾರ್ಡರಿ ಕ್ವಾಲಿಫಿಕೇಶನ್ ಇನ್ನೂ ಒಂದು ಇರೋದಿಲ್ಲ. ಏನ್ ಗುರು KKR ಕ್ವಾಲಿಫೈ ಆಗುತ್ತೆ ಅಂತ ಹೇಳಿದ್ದೆ ಅಂತ ಕೇಳಿದ್ರೆ ಅವ್ರಿಗೂ ಕೂಡ ಕಷ್ಟ ಇದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಈಸಿ ಕಾಣಿಸ್ತಾ ಇರೋದು ಪಂಜಾಬ್ ಕಿಂಗ್ಸ್ ಸ್ವಲ್ಪ ಮಟ್ಟಿಗೆ ಈಸಿ ಕಾಣಿಸ್ತಾ. ಈಸಿ ಅಂತಂದ್ರೆ ಕ್ವಾಲಿಫೈ ಆಗ್ಬೋದು ಅನ್ನೋ ಥರ. ರಾಜಸ್ಥಾನ್ ರಾಯಲ್ಸ್ ಸ್ವಲ್ಪ ಈಸಿ ಕಾಣಿಸ್ತಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರಲಿ KKR ಆಗಿರಲಿ ಸ್ವಲ್ಪ ಕಷ್ಟನೇ ಕಾಣಿಸ್ತಾ ಇದೆ. ಬಟ್ ಮೈನು ಮುಂದೆ ಇರುವಂತವ್ರು ರಾಜಸ್ಥಾನ್ ರಾಯಲ್ಸ್ನೇ. ಇಲ್ಲಿ ಪಂಜಾಬ್ ಕಿಂಗ್ಸ್ ಸಿಕ್ಕಾಬಿಟ್ಟು ಮುಂದೆ ಇದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನೆಗೆಟ್ ಆಗಿ ಹೋಗ್ಬಿಡ್ತಾರೆ ಅವ್ರು ಗೆಲ್ತು ಅಂತ ಅಂದಾಗ. ಸೊ RCB ಸಿಟಿಂಗ್ ಪ್ರಿಟಿ, GT ಸಿಟಿಂಗ್ ಪ್ರಿಟಿ ಅಂಡ್ SRH ಕೂಡ ಸಿಟಿಂಗ್ ಪ್ರಿಟಿ ಆಗಿದ್ದಾರೆ ಇವಾಗ. ಸೊ ಪ್ಲೇ ಆಫ್ಸ್ ಅಂತಕ್ಕೆ ನಾವು ಆಲ್ರೆಡಿ ತಲುಪಿರೋದ್ರಿಂದ ಪ್ಲೇ ಆಫ್ಸ್ RCB ಫ್ಯಾನ್ಸ್ಗಳದ್ದು ತಲೆ ಪ್ಲೇ ಆಫ್ಸ್ ಅಲ್ಲಿ ಓಡ್ತಾ ಇರುತ್ತೆ. ನಮ್ಗೆ ಹಿಂಗಾಗ್ಬೋದು ಹಂಗಾಗ್ಬೋದು ಹಿಂಗೆ ಅಂತೆಲ್ಲ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಇವತ್ತು ಮ್ಯಾಚ್ ಆಗ್ತಿರೋದು ಎಕನಾಸ್ ಸ್ಟೇಡಿಯಂ ಅಲ್ಲಿ. ಸ್ವಲ್ಪ ಮಟ್ಟಿಗೆ ಬೌಲಿಂಗ್ ಫ್ರೆಂಡ್ಲಿ ಇರುವಂತಹ ವಿಕೆಟ್ ಅಂತ ಅನ್ಕೊಳ್ಳಿ. ಬ್ಯಾಟಿಂಗ್ ಫ್ರೆಂಡ್ಲಿ ಇರೋದಕ್ಕಿಂತ ಅಂತ ಹೆವಿ ಮಾಡಿದ ಸ್ಕೋರ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಲೋ ಸ್ಕೋರಿಂಗ್ ಹೋಗಿದೆ, ಹೈ ಸ್ಕೋರಿಂಗ್ ಆಗಿದೆ. ಬಟ್ ಎಕ್ಸ್ಪೆಕ್ಟೇಷನ್ ಒಂದು ರೇಂಜಿಗೆ ಮಿಡ್ ಸ್ಕೋರ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ 250 ಎಲ್ಲ ಹೋಗುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಹೌದು, ಇವರ ಮೇಲೆ 254 ಹೊಡೆದಿರೋ ಪಂಜಾಬ್ ಕಿಂಗ್ಸ್ ಅವರು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಏಪ್ರಿಲ್ 19ನೇ ತಾರೀಕು ಆಗ್ಬಿಟ್ಟು ಒಂದು ಹ್ಯೂಜ್ ಮಾರ್ಜಿನ್ 54 ರನ್ ಮಾರ್ಜಿನ್ ವಿಕ್ಟ್ರಿನ ತಗೊಂಡಿದ್ರು ಇವ್ರ ಮೇಲೆ ಆಡ್ಬಿಟ್ಟು. ಸೊ ಮತ್ತೆ ಇದನ್ನ ರಿಪೀಟ್ ಅಲ್ಲಿ ಕ್ಯಾಚ್ ಮಾಡೋಣ ಅಂತ ಅನ್ಕೊಂತಿರ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಬಟ್ ಇವ್ರು ಮೊಯ್ಗೆ ವಾಪಸ್ ಕೊಟ್ಬಿಡೋಣ, ಚುಪ್ತಾ ಮಾಡ್ಬಿಡೋಣ ಅಂತ LSG ಅವ್ರು ಅನ್ಕೊಂತಾ ಇರ್ತಾರೆ. ಸೊ ಎಕನಾಸ್ ಸ್ಟೇಡಿಯಂ ಅಲ್ಲಿ ಆಗಿರೋದ್ರಿಂದ ಇಲ್ಲಿ ಆವರೇಜ್ ಫಸ್ಟಿಂಗ್ ಸ್ಕೋರ್ ಇದೆ 170 ಅಂಡ್ ಅಬೌವ್ 160 to 170 ಇದೆ. ಸೊ ಒಂದು ನ್ಯೂಟ್ರಲ್ ಸ್ಕೋರ್ ಆಗಿರುತ್ತೆ ಅಂಡ್ ಬೌಲರ್ಸ್ ಗಳು ಎಫೆಕ್ಟಿವ್ ಆಗಿರ್ತಾರೆ. ಇಲ್ಲಿ ಬ್ಯಾಟಿಂಗ್ ಯಾವ ಟೀಮು ಮಸ್ತಾಗಿ ಆಡ್ತೋ, ಸಖತ್ತಾಗಿ ಆಡ್ತಾರೋ ಆ ಟೀಮು ಗೆಲ್ಲುವಂತ ಪಾಸಿಬಿಲಿಟಿ ಜಾಸ್ತಿ. ಬೌಲಿಂಗ್ ಮಸ್ತಾಗಿ ಮಾಡ್ತಿಂತ ಇಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೇಕಾಗುತ್ತೆ. ಸೊ ಇಲ್ಲಿ ಹೆಡ್ ಟು ಹೆಡ್ ಅಂತ ಬಂದಾಗ ಓವರ್ ಆಲ್ ಆಗಿ ಆಗಿರುವಂತದ್ದು 7 ಮ್ಯಾಚ್, ಅದರಲ್ಲಿ 4 ಮ್ಯಾಚ್ ನ ಪಂಜಾಬ್ ಕಿಂಗ್ಸ್ ಗೆದ್ರೆ 3 ಮ್ಯಾಚ್ ನ LSG ಅವರು ಗೆದ್ದಿದ್ದಾರೆ. ಸೊ ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸ್ಟಾಟ್ಸ್ ನ. ಸೊ ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ಅವರ ಬ್ಯಾಟಿಂಗ್ ಅವರ ಮೇನ್ ಸ್ಟ್ರೆಂತ್, ಬೌಲಿಂಗ್ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಿದೆ ಅಂಡ್ ಅವರ ಫೀಲ್ಡಿಂಗ್ ಕೂಡ ಸಿಕ್ಕಾಪಟ್ಟೆ ವೀಕ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಸೀಸನ್ ಕಂಪ್ಲೀಟ್ ಆಗಿ ನೋಡ್ತು ಅಂತ ಅಂದಾಗ ಫಸ್ಟ್ ಫೇಸ್ ಸಿಕ್ಕಾಪಟ್ಟೆ ಸೈಕಾಗಿ ಕಾಣಿಸ್ಕೊಂಡ ಪಂಜಾಬ್ ಕಿಂಗ್ಸ್ 6 ಮ್ಯಾಚ್ ನ ಕನ್ಸಿಕ್ಯೂಟಿವ್ ಆಗಿ ಸೋತಿದ್ರೆ. ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ಪಂಜಾಬ್ ಕಿಂಗ್ಸ್ ಬರ್ತಾ ಇದ್ದಾರೆ. ಯಾರೋ ಒಂದು ಮಾಡಲೇಬೇಕು ಅಂತ ಒಂದು ಮ್ಯಾಚ್ ಅನ್ನ ಗೆದ್ಬಿಡೋಣ. ಈ ಮ್ಯಾಚ್ ಸೋಲ್ತು ಅಂದ್ರೆ 7 ಕನ್ಸಿಕ್ಯೂಟಿವ್ ಲಾಸ್ ಆಗುತ್ತೆ. ಸೊ ಇಲ್ಲಿಂದ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಅವ್ರಿಗೆ ಆಗೋದಿಲ್ಲ ಅಂಡ್ ಯೋಗ್ಯತೆನೂ ಕೂಡ ಇರೋದಿಲ್ಲ. ಗೆಲ್ಬೇಕು ಇವಾಗಲೇ ಯೋಗ್ಯತೆ ಇಲ್ಲ ಪಂಜಾಬ್ ಕಿಂಗ್ಸ್ ಹೆಂಗ್ ನೋಡಕ್ ಹೋಯ್ತು ಅಂತಂದ್ರೆ 6 ಮ್ಯಾಚ್ ನ ಕನ್ಸಿಕ್ಯೂಟಿವ್ ಆಗಿ ಸೋತಿರೋದು ಮರ್ಯಾದೆ ಇಲ್ಲ. ಸೊ ಇನ್ನು ಒಂದು ಮ್ಯಾಚ್ ಸೋತ್ಬಿಟ್ಟು ಕೂಡ ಕ್ವಾಲಿಫೈ ಆಗಬೇಕು ಅನ್ನೋದ್ರೆ ಸೊ ಆ ಥರ ಸೀನ್ಸ್ ಇರೋದಿಲ್ಲ, ಆ ಥರ ಆಗೋದು ಇಲ್ಲ. ಸೊ ಇಲ್ಲಿ ನೋಡಿ ಮಿಚೆಲ್ ಮಾರ್ಷ್ ಜೊತೆಗೆ ಜಾಶ್ ಇಂಗ್ಲಿಷ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತದೆ ಓಪನಿಂಗ್ ಪೈರ್ ಆಗಿ. ಮಿಚೆಲ್ ಮಾರ್ಷ್ ಎಸ್ಪೆಷಲಿ ಸಿಕ್ಕಾಪಟ್ಟೆ ಡೆಲ್ಲಿ ಆಗಿ ಕಾಣಿಸ್ತಿದ್ರು. ಅವ್ರೊಬ್ರು ನಿಂತ್ಕೊಂಡ್ರು ಅಂತಾರೆ ಕಲಾಸ್ ಮಾಡಾಕ್ಬಿಡ್ತಾರೆ. ಅಷ್ಟಷ್ಟು ರನ್ಸ್ಗಳನ್ನ ಈ ಒಂದು ಟೂರ್ನಮೆಂಟ್ ಅಲ್ಲಿ ಹೊಡೆದಿದ್ದಾರೆ. ಇವ್ರ ಪರವಾಗಿ LSG ಪರವಾಗಿ ಮೋಸ್ಟ್ ನಂಬರ್ ಆಫ್ ರನ್ಸ್ ಹೊಡೆದಿರೋದು ಮಿಚೆಲ್ ಮಾರ್ಷ್. ಸೊ ನಿಕೋಲಸ್ ಪೂರನ್ ಕೂಡ ಡೀಸೆಂಟ್ ಆಗಿ ಪರವಾಗಿಲ್ಲ ಒಂದು ಫಾರ್ಮಿಗೆ ಬಂದಿದ್ದಾರೆ. ಓಕೆ, ಒಂದು ನ್ಯೂಟ್ರಲ್ ಆಗಿದೆ ಟೀಮು. ಬೌಲಿಂಗ್ ಕೂಡ ಪರವಾಗಿಲ್ಲ, ಒಂದು ರೇಂಜಿಗೆ ಎಲ್ಲ ಡೆವಲಪ್ ಆಗಿದ್ದಾರೆ. ಸೀಸನ್ ಎಂಡ್ ಆಗ್ತಾ ರಿಷಬ್ ಪಂತ್ ಬೇರೆ ಲಾಸ್ಟ್ ಮ್ಯಾಚ್ ಹೇಳ್ಬಿಡ್ತಾರೆ ಐ ಆಮ್ ಡ್ಯಾಮ್ ಶೋರ್ ನಾವು ಏನೇ ಆದ್ರೂ ಕೂಡ ಐ ಆಮ್ ಫಕಿಂಗ್ ಗುಡ್ ಟೀಮ್ ಅಂತಾನೆ ಹೇಳಿದ್ದಾರೆ. ಈ ಕಡೆಯಿಂದ ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ಪ್ರಿಯಾಂಶ್ ಆರ್ಯ, ಸಿಮ್ರಾನ್ ಸಿಂಗ್, ಶ್ರೇಯಸ್ ಅಯ್ಯರ್ ಫಾರ್ಮಲ್ಲಿ ಕಾಣಿಸ್ಕೊಂತ ಇಲ್ಲ. ಅದೇ ಸಿಮ್ರಾನ್ ಸಿಂಗು ಜೊತೆಗೆ ಪ್ರಿಯಾಂಶ್ ಆರ್ಯ ಹೆವಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತು ಅಂತಂದ್ರೆ ಖಂಡಿತ ಪಂಜಾಬ್ ಕಿಂಗ್ಸ್ ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಶ್ರೇಯಸ್ ಅಯ್ಯರ್ ಸ್ವಲ್ಪ ಫಾರ್ಮಿಗೆ ರಿಟರ್ನ್ ಆಯಿತು ಅನ್ನೋ ಒಳ್ಳೇದು. ಈ ಕಡೆಯಿಂದ ಗೊತ್ತಲ್ಲ ಕೂಪರ್ ಕಾನ್ಲೆ ಪರವಾಗಿಲ್ಲ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ. ಮಾರ್ಕಸ್ ಸ್ಟಾನಿಸ್, ನಿಯಲ್ ಒದೇರಾ, ಶಾಂಗ್ ಸಿಂಗ್. ಸೊ ಓಕೆ, ಎಲ್ಲ ಪರವಾಗಿಲ್ಲ, ಸುಮಾರಾಗಿದೆ ಟೀಮು. ಇನ್ನೂ ಚೆನ್ನಾಗಿದೆ ಟೀಮ್. ಆ್ಯಕ್ಚುಲಿ ಸುಮಾರು ಮಾಡ್ಬಿಟ್ಟಿದ್ದಾರೆ ಇವರೇ ಡಬ್ಬಾ ಥರ ಆಡಿ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಒಂಥರ ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಇವತ್ತು ಮತ್ತೆ ತಲೆ ಎತ್ತುವಂಥ ಸಮಯ ಬಂದಿದೆ. ಅವ್ರ ಕಾಲ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅಂತಾನೆ ಈ ಮ್ಯಾಚ್ನ ಗೆಲ್ಬೋದು, ವಿತ್ ಬೆಟರ್ ರನ್ ರೇಟ್ ಗೆಲ್ಬೋದು. ಅದನ್ನ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಪಂಜಾಬ್ ಕಿಂಗ್ಸು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪಂಜಾಬ್ ಕಿಂಗ್ಸ್ ಅವರ ವಿಕ್ಟ್ರಿನ ನೋಡೋದಕ್ಕೆ. ಯಾಕಂದರೆ ಒಳ್ಳೆ ಮಜಾ ಇರುತ್ತೆ. ಇವತ್ತು ಪಂಜಾಬ್ ಕಿಂಗ್ಸ್ ಗೆಲ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎಲಿಮಿನೇಟ್ ಆಗಿ ಹೋಗ್ಬಿಡ್ತಾರೆ. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್.